ನನ್ನ ಹೆಸರು ಸುಷ್ಮಾ. ನಾನು ಇಂದು ಹೇಳುತ್ತಿರುವ ಕತೆ ನನ್ನ ಜೀವನದಲ್ಲಿ ನಾನು ಎಂದೂ ನೆನಪಿಸಿಕೊಳ್ಳಲು ಇಷ್ಟಪಡದ ಅಧ್ಯಾಯ. ಇಂದು ನನಗೆ ಮದುವೆಯಾಗಿ ಒಂದು ಮಗು ಇದೆ. ಆದರೆ ಅಂದು ನಡೆದ ಆ ಘಟನೆ ನನ್ನ ಜೀವನವನ್ನೇ ಬದಲಾಯಿಸಿತು. ಹೌದು, ನಾನು ಹೇಳುತ್ತಿರುವುದು ಸತ್ಯ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗುತ್ತದೆ. ಅಂಥ ಒಂದು ಘಟನೆ ನನ್ನ ಜೀವನದಲ್ಲೂ ನಡೆದಿದೆ. ಅದು ನನಗೆ ಮೋಸ ಆಗಿದ್ದು ನಾನು ನಂಬಿದ್ದ ವ್ಯಕ್ತಿಯಿಂದ. ಬಹಳಷ್ಟು ಸತಿ ನಮಗೆ ಮೋಸ ಆಗೋದು ಬೇರೆ ಅವರಿಂದ ಅಲ್ಲ, ನಾವು ನಂಬಿರುವ ವ್ಯಕ್ತಿಯಿಂದ. ಹೌದು, ಏನಾಯಿತು ಎಂದು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದು ನಡೆದಿದ್ದು ಸುಮಾರು 4-5 ವರ್ಷಗಳ ಹಿಂದೆ. ನಾನು ಮತ್ತೆ ಅಣ್ಣ ಇಬ್ಬರು ಮಕ್ಕಳು ಅಪ್ಪ ಅಮ್ಮನಿಗೆ. ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಅಮ್ಮನಿಗೆ ಒಂದೊಂದು ಬಾರಿ ನೈಟ್ ಶಿಫ್ಟ್ ಇರುತ್ತೆ, ಅಪ್ಪ ಅಮ್ಮ ಸಹ. ಅದರಿಂದ ಮನೆಯನ್ನು ನಾವೇ ಸಂಭಾಳಿಸುವುದು ನಮಗದು ಅಭ್ಯಾಸವಾಗಿದೆ. ಅಪ್ಪ ಅಮ್ಮ ನಮಗೋಸ್ಕರ ಕಷ್ಟಪಟ್ಟು ದುಡಿತಾ ಇರೋದು. ನನಗೂ ಮತ್ತು ಅಣ್ಣನಿಗೆ 3 ವರ್ಷ ಅಂತರ. ನಾನು 10ನೇ ಕ್ಲಾಸ್ ಪಾಸಾಗುವವರೆಗೂ ಅಣ್ಣ ನನ್ನನ್ನು ಚೆನ್ನಾಗಿ ನೋಡಿಕೊಂಡ. ಆದರೆ ಅದೇನಾಯ್ತೋ ಗೊತ್ತಿಲ್ಲ, ಅವನು ಕಾಲೇಜಿಗೆ ಹೋದ ಮೇಲೆ ಸಂಪೂರ್ಣವಾಗಿ ಬದಲಾದ. ಅವನು ಅಲ್ಲಿಯವರೆಗೆ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ. ನಮ್ಮಿಬ್ಬರಿಗೂ ವಯಸ್ಸಿನ ಅಂತರ ಕಡಿಮೆ ಇರುವುದರಿಂದ ನನ್ನ ಸ್ನೇಹಿತರೆಲ್ಲ ಅವನಿಗೆ ಗೊತ್ತು, ಅವನ ಸ್ನೇಹಿತರೆಲ್ಲ ನನಗೆ ಗೊತ್ತು. ಆದರೆ ಅವನು ಕಾಲೇಜಿಗೆ ಸೇರಿದ ಮೇಲೆ ಅವನ ಹಳೆಯ ಸ್ನೇಹಿತರು ಮನೆಗೆ ಬರುವುದನ್ನು ನಿಲ್ಲಿಸಿದರು. ಅವನಿಗೆ ಹೊಸ ಸ್ನೇಹಿತರು ಸಿಕ್ಕರು. ಬಹುಶಃ ಅದರಿಂದೇನೋ ಅವನು ಬದಲಾಗಿದ್ದು. ನಾವಿಬ್ಬರು ಒಂದೇ ಸ್ಕೂಲಿನಲ್ಲಿ ಓದ್ತಾ ಇದ್ವಿ, ಅದಕ್ಕೆ ಹೋಗಿ ಒಟ್ಟಿಗೆ ಬರ್ತಿದ್ವಿ. ನಾನು 10ನೇ ಕ್ಲಾಸನ್ನು ಒಳ್ಳೆ ಮಾರ್ಕ್ಸ್ನಲ್ಲಿ ಪಾಸಾದೆ. ಕಾಲೇಜಿಗೆ ಸೇರಿದ ಮೇಲೆ ಬಣ್ಣ ಬಣ್ಣದ ಬದುಕು ನನಗೂ ಸ್ವಲ್ಪ ತಲೆ ತಿರುಗಿಸಿತು. ನನ್ನ ಕ್ಲಾಸ್ನಲ್ಲಿ ಒಬ್ಬ ಹುಡುಗ ನನ್ನನ್ನು ಇಷ್ಟಪಡ್ತಾನೆ, ನಾನು ಅವನು ನನ್ನನ್ನು ಇಷ್ಟಪಡುತ್ತೇನೆ. ನಾವಿಬ್ಬರು ಜೊತೆಯಲ್ಲಿ ಸಿನಿಮಾಗೆ ಹೋದ್ವಿ, ಪಾರ್ಕ್ನಲ್ಲಿ ಕೂತ್ಕೊಂಡ್ವಿ ಮತ್ತು ರಾತ್ರಿಯೆಲ್ಲ ಫೋನಿನಲ್ಲಿ ಮೆಸೇಜ್ ಮಾಡುತ್ತಾ ಹಸಿ ಬಿಸಿ ಚರ್ಚೆಗಳನ್ನು ಮಾಡಿದ್ವಿ. ಒಂದು ಬಾರಿ ನನ್ನ ಬಾಯ್ ಫ್ರೆಂಡ್ ನನ್ನನ್ನು ಸಿನಿಮಾಗೆ ಕರೆದುಕೊಂಡು ಅಲ್ಲಿ ಬರುತ್ತಿರುವ ರೋಮಾಂಚನದ ದೃಶ್ಯಗಳನ್ನು ನೋಡಿ ನನ್ನ ಜೀವನದಲ್ಲೂ ರೋಮಾಂಚಕತೆಯನ್ನು ನೀಡಿದ. ಈ ವಿಷಯ ನನ್ನ ಅಣ್ಣನಿಗೆ ಹೇಗೂ ತಿಳಿದಿತ್ತು ಮತ್ತು ನಾನು ಹುಡುಗನ ಜೊತೆ ತಿರುಗುತ್ತಿರುವ ವಿಡಿಯೋ, ಅವನ ಜೊತೆ ಮೆಸೇಜ್ ಮಾಡುತ್ತಿರುವ ಫೋಟೋಗಳನ್ನು ತೆಗೆದುಕೊಂಡ. ನನಗಿದ್ಯಾವುದೂ ಗೊತ್ತಿರಲಿಲ್ಲ. ಆದರೆ ಸ್ವಲ್ಪ ದಿನದ ನಂತರ ನಾನು ಇಷ್ಟಪಡುತ್ತಿರುವ ಹುಡುಗ ನನ್ನ ಜೊತೆ ಮಾತನಾಡಲು ನಿಲ್ಲಿಸಿದ. ನನ್ನನ್ನು ಕಂಡರೆ ಓಡಿ ಹೋಗುತ್ತಾನೆ. ಯಾಕೆ ಹೀಗೆ ಮಾಡ್ತಿದ್ಯಾ ಅಂದರೆ, ಇಲ್ಲಪ್ಪ, ನಾನು ನಿಮ್ಮ ಅಣ್ಣನ ಹತ್ತಿರ ಉಳಿಸಿಕೊಳ್ಳುವುದಿಲ್ಲ. ನಿನಗೆ ಈ ಥರ ಅಣ್ಣ ಇದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಅಣ್ಣ ನಿನ್ನನ್ನು ತುಂಬ ಪ್ರೀತಿಸುತ್ತಾನೆ ಮತ್ತು ನೀನು ಎಲ್ಲಿ ದಾರಿ ತಪ್ಪುತ್ತೀಯೋ ಅಂತ ಅವನಿಗೆ ಭಯವಿದೆ. ಅಣ್ಣನಿಗೆ ನನ್ನ ಮೇಲೆ ಪ್ರೀತಿ ಇರೋದ್ರಿಂದ ಅವನಿಗೆ ಮಾಡಿದ್ದಾನೆ ಎಂದು ಸಮಾಧಾನ ಮಾಡಿದೆ. ಆದರೂ ಅವನು ಕೇಳಲಿಲ್ಲ. ಇಂದು ನಮ್ಮಿಬ್ಬರ ಸಂಬಂಧ ಇಲ್ಲಿಗೆ ನಿಲ್ಲುವುದು ಎಂದು ಹೇಳಿ ಹೊರಟು ಹೋದ. ನಾನು ಮನೆಗೆ ಬಂದೆ. ಆದರೆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ರು, ಅದಕ್ಕೆ ಏನೂ ಮಾತಾಡಲಿಲ್ಲ. ಅಪ್ಪ ಅಮ್ಮ ಇಲ್ಲದ ಸಮಯಕ್ಕಾಗಿ ನಾನು ಕಾಯ್ತಾ ಇದ್ದೆ. ಅಪ್ಪ ಅಮ್ಮ ಇಲ್ಲದಾಗ ನಾನು ಅಣ್ಣನ ಹತ್ತಿರ ಕೇಳಿದೆ, ಯಾಕೆ ಹೀಗೆ ಮಾಡಿದೆ ಅಂತ. ಅವನೇನು ಉತ್ತರ ಕೊಡಲಿಲ್ಲ. ನೀನು ಹೇಳಿದ್ದಕ್ಕೆ ಮಾಡಿದ್ದೇನೆ, ನಾನು ಹೇಳಿದ ಹಾಗೆ ಕೇಳಬೇಕು, ನಾನು ದೊಡ್ಡವನು ಎಂದು ಗದರಿಸಿದ. ನಾನು ಅಣ್ಣನ ಹತ್ತಿರ ಮಾತನಾಡುವುದನ್ನು ನಿಲ್ಲಿಸಿದೆ. ಅವನ ಜೊತೆ ಕೂತ್ಕೊಂಡು ಊಟ ಮಾಡುವುದನ್ನು ಬಿಟ್ಟೆ. ಅಣ್ಣನಿಗೆ ಇದರಿಂದ ಕೋಪ ಬಂತು. ನನಗೆ ತಿಳಿ ಹೇಳಲು ಬಂದ. ನನಗೆ ತಿಳಿ ಹೇಳಬೇಡ, ನಿನ್ನ ಕೆಲಸ ನೀನು ನೋಡ್ಕೋ ಎಂದು ಬೈದು ಕಳಿಸಿದೆ. ಇದಾದ ಮೇಲೇನೆ ನಮ್ಮಿಬ್ಬರ ಅಂತರ ಜಾಸ್ತಿ ಆಗಿದ್ದು. ಅವನಿಗೆ ಹೊಸ ಸ್ನೇಹಿತರು ಸಿಕ್ಕರು ಮತ್ತು ಅವನ ದಿನಚರಿ ಬದಲಾಯಿತು. ಅಪ್ಪ ಅಮ್ಮ ಇಲ್ಲದ ಸಮಯದಲ್ಲಿ ಅವನ ಸ್ನೇಹಿತರು ಇಬ್ಬರು ಬರುತ್ತಿದ್ದರು. ಅದರಲ್ಲೂ ಕ್ರಿಕೆಟ್ ಇದ್ದರೆ ಎಲ್ಲರೂ ನಮ್ಮ ಮನೆಗೆ ಬಂದು ಪಾರ್ಟಿ ಮಾಡಿ ಅವತ್ತು ರಾತ್ರಿ ನಮ್ಮ ಮನೆಯಲ್ಲಿ ಇರುತ್ತಿದ್ದರು. ನಾನು ಈ ವಿಷಯವನ್ನು ಅಮ್ಮನಿಗೆ ಏನೂ ಹೇಳಿರಲಿಲ್ಲ. ಆದರೆ ಇದು ಮಿತಿ ಮೀರಿತು ಬಂದಿತು. ನಾನು ಅಣ್ಣನಿಗೆ ಹೇಳಿದೆ, ನೀನು ನನ್ನ ಮಾತನ್ನು ಕೇಳಿಲ್ಲ ಅಂದರೆ ಅಮ್ಮನಿಗೆ ಹೇಳ್ತೀನಿ ಅಂತ. ಆದರೆ ಅವನು ನಾನು ಊಹಿಸಲು ಸಾಧ್ಯವಿಲ್ಲದಷ್ಟು ದೂರ ಹೋಗಿದ್ದಾನೆ. ಯಾಕಂದ್ರೆ ನನ್ನ ಹುಡುಗನ ಜೊತೆ ಇರುವ ಫೋಟೋಗಳನ್ನು, ವಿಡಿಯೋಗಳನ್ನು ತೋರಿಸಿ, ನೀನು ನನ್ನ ಬಗ್ಗೆ ಅಮ್ಮನಿಗೆ ಹೇಳಿದರೆ ನಾನು ಇದನ್ನು ಅಮ್ಮನಿಗೆ ತೋರಿಸುತ್ತೇನೆ, ಆವಾಗ ಅಮ್ಮ ಏನು ಹೇಳ್ತಾರೆ ನೋಡೋಣ. ಹೆಚ್ಚು ತಪ್ಪು ಯಾರಿದೆ ನೀನು ತಿಳ್ಕೊ. ನನಗೆ ಅದನ್ನು ನೋಡಿ, ಅಣ್ಣ ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ. ಇದು ನಮ್ಮನೆಗೆ ತೋರಿಸಿದರೆ ನಿನ್ನ ಬೆಲೆ ಗೊತ್ತಾಗುತ್ತೆ. ಅಣ್ಣ ಬೇಡ, ಅಮ್ಮನಿಗೆ ಮಾತ್ರ ಹೇಳಬೇಡ. ಅಮ್ಮ ನನ್ನನ್ನು ನಂಬಿದ್ದಾಳೆ. ನಾನು ನಿನ್ನ ವಿಷಯ ಹೇಳಲ್ಲ, ನೀನು ನನ್ನ ವಿಷಯ ಹೇಳಬೇಡ. ಒಂದಿಷ್ಟು ದಿನ ಈ ವಿಷಯ ಮತ್ತೆ ಮಾತಿಗೆ ಬರಲಿಲ್ಲ. ಆದರೆ ಒಂದು ದಿನ ಅಣ್ಣನ ಫೋನ್ ರಿಂಗ್ ಆಗುತ್ತಿತ್ತು.
ಸುಮಾರು ಸಾರಿ ಫೋನ್ ಬಂದಿದ್ದರಿಂದ ಯಾರಿರಬಹುದು ಎಂದು ನಾನು ನೋಡಲು ಹೋದೆ. ಅವನ ಫೋನನ್ನು ತೆಗೆದುಕೊಂಡು ನಾನು ಆ ವಿಡಿಯೋ ಫೋಟೋಸ್ನ ಹುಡುಕಲು ಶುರು ಮಾಡಿದೆ. ಆದರೆ ಅವನ ಫೋನಿನಲ್ಲಿ ನನ್ನ ಫೋಟೋ ಕೂಡ ಹೆಚ್ಚಾಗಿದ್ದವು. ಅದರಲ್ಲೂ ಅರೆಬರೆ ಇರುವ ಕದ್ದು ತೆಗೆದಿರುವ ಫೋಟೋಗಳನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಅಣ್ಣನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ತಿಳಿದುಕೊಳ್ಳುವ ಕುತೂಹಲ. ಅದಕ್ಕೆ ನಾನು ಅದನ್ನೆಲ್ಲ ಹಾಗೆ ಬಿಟ್ಟು ಅವನನ್ನು ಗಮನಿಸಲು ನಾನು ಶುರು ಮಾಡಿದೆ. ನಾನು ಅವನಿಗೆ ಊಟ ಮಾಡಲು ಕರೆಯಲು ಹೋದಾಗ ಅವನ ಕಣ್ಣುಗಳು ಏನನ್ನೋ ಹುಡುಕುತ್ತಿದ್ದವು. ಮತ್ತೆ ನನ್ನ ಕೆಲವು ವಸ್ತುಗಳು ಅವನ ಬಟ್ಟೆಗಳ ಜೊತೆ ಇರುವುದನ್ನು ನಾನು ಕಂಡೆ. ನಾನು ಅಣ್ಣನ ಹತ್ತಿರ ಹುಷಾರಾಗಿರಬೇಕು, ಇದು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಅಪ್ಪ ಅಮ್ಮ ಇಬ್ಬರು 1 ವಾರ ಕೆಲಸದ ಮೇಲೆ ಬೇರೆ ಊರಿಗೆ ಹೋದರು. ನನಗೆ ತುಂಬಾ ಭಯ ಆಯಿತು ಮೊದಲ ಸಲ. ಯಾಕಂದ್ರೆ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಏನಾಗುತ್ತೋ ಅಂತ ಭಯ. ಅಣ್ಣ ಮಾತನಾಡುವುದನ್ನು ನಿಲ್ಲಿಸಿದೆ. ಬಹುಶಃ ಅಣ್ಣನಿಗೂ ಇದರ ಸುಳಿವು ಸಿಕ್ಕುತ್ತೇನು. ಒಂದು ದಿನ ನಾನು ಕಾಲೇಜಿನಿಂದ ಬಂದಾಗ ಮನೆಯಲ್ಲಿ ಟಿವಿ ಓಡುತ್ತಾ ಇತ್ತು. ಆ ಟಿವಿಯಲ್ಲಿ ಸಿನಿಮಾ ಬರುತ್ತಿತ್ತು. ಆ ಸಿನಿಮಾ ಬೇರೆ ಯಾರದ್ದೋ ಅಲ್ಲ, ನನ್ನದೇ ಸಿನಿಮಾ. ನಾನು ಇಷ್ಟಪಟ್ಟಿರುವ ಹುಡುಗನ ಸಿನಿಮಾ. ಅದನ್ನು ಅಣ್ಣ ನೋಡುತ್ತಾ ಕೂತಿದ್ದಾನೆ. ನಾನು ಅಣ್ಣನಿಗೆ ಪ್ರಶ್ನಿಸಿದೆ, ಇದೇನಿದು, ಯಾಕೆ ಹೀಗೆ ಹಿಂಸೆ ಮಾಡ್ತಾ ಇದ್ದೀಯಾ? ಇಲ್ಲಮ್ಮ, ನನ್ನದೇನು ತಕರಾರಿಲ್ಲ. ನಾನು ಹೇಳಿದ ಹಾಗೆ ಕೇಳಿದರೆ ಸಾಕು. ನಿನಗೆ ಕೆಲವು ವಿಷಯಗಳು ಗೊತ್ತಾಗಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಇನ್ನೂ ನಾನು ತಡ ಮಾಡಿದರೆ ಕೆಲಸ ಕೆಡುತ್ತೆ. ಅದಕ್ಕೆ ಸುಷ್ಮಾ, ನಿನಗೆ ಎಂದಿಗೂ ನಾನು ತೊಂದರೆ ಮಾಡಲ್ಲ. ಆದರೆ ನನಗೆ ಕೆಲವು ಆಸೆಗಳು ಇದ್ದಾವೆ. ನೀನು ಅದನ್ನು ತೀರಿಸಿದರೆ ಸಾಕು. ಆ ಆಸೆಗಳು ನೀನು ಈಡೇರಿಸಿದರೆ ನಿನ್ನನ್ನು ಇದರಿಂದ ಮುಕ್ತಿಗೊಳಿಸುತ್ತೇನೆ ಮತ್ತು ನಿನ್ನೆಂದಿಗೂ ನಿನಗೆ ತೊಂದರೆ ಕೊಡುವುದಿಲ್ಲ. ನಾನು ನಿನ್ನನ್ನು ಪ್ರೀತಿಯ ತಂಗಿ ಆ ಥರ ನೋಡಿದ್ದೇನೆ ಮತ್ತು ಚಿಕ್ಕವಳಿದ್ದಾಗ ನಿನ್ನನ್ನು ಮುದ್ದಿಸಿದ್ದೇನೆ. ಆದರೆ ನೀನು ದೊಡ್ಡವಳಾದ ಮೇಲೆ ನಿನ್ನ ಆಪಲ್ಗಳು ನಿನ್ನನ್ನು ತಂಗಿಯ ಥರ ನೋಡಲು ಬಿಡುತ್ತಿಲ್ಲ. ನನ್ನದೊಂದು ಷರತ್ತಿದೆ. ನಾವಿಬ್ಬರೇ ಮನೆಯಲ್ಲಿ ಇದ್ದಾಗ ನೀನು ಆಪಲ್ಗಳನ್ನು ಮುಚ್ಚಿಟ್ಟುಕೊಳ್ಳಬಾರದು. ಮತ್ತೆ ನನಗೆ ಬೇಕಾದಾಗ ನಾನು ಅದನ್ನು ತಿನ್ನಬೇಕು. ಈ 1 ವಾರ ನೀನು ಇದನ್ನು ಈಡೇರಿಸಿದರೆ ನಿನ್ನನ್ನು ಈ ಕಷ್ಟದಿಂದ ಮುಕ್ತಗೊಳಿಸುತ್ತೇನೆ. ನಾನು ಅಳುತ್ತಾ, ಅಣ್ಣ, ನಿನ್ನ ಕಾಲಿಗೆ ಬೀಳುತ್ತೇನೆ. ಇಲ್ಲ ಸುಷ್ಮಾ, ಇದು ನಾನು ನಿನಗೆ ಕೊಡುತ್ತಿರುವ ಕೊನೆಯ ಅವಕಾಶ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇವಾಗ ತಾನೇ ಕಾಲೇಜಿನಿಂದ ಬಂದಿದ್ದೀಯಾ, ಹೋಗು. ಮೊದಲು ಕೈ ಕಾಲು ತೊಳೆದುಕೊಂಡು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ನಾನು ನನ್ನ ಕೋಣೆಗೆ ಬಂದು ಜೋರಾಗಿ ಅಳುತ್ತಾ ಮಲಗಿದೆ. ರಾತ್ರಿ ಊಟವನ್ನು ಅಣ್ಣ ಆಚೆಯಿಂದ ಆರ್ಡರ್ ಮಾಡಿದ. ನಾನು ಅವನನ್ನು ಕಣ್ಣ ತಪ್ಪಿಸುತ್ತಿದ್ದೆ. ಆದರೆ ಅಂದು ರಾತ್ರಿ ಯಾವುದೋ ಚೆನ್ನಾಗಿರೋ ಸಿನಿಮಾ ಬರ್ತಿತ್ತು. ಅಣ್ಣ ಅದನ್ನು ನೋಡಿಕೊಳ್ಳುತ್ತಾ ಕೂತಿದ್ದ ಸೋಫಾದ ಮೇಲೆ. ಸುಷ್ಮಾ ಬಾಯಿಯಲ್ಲಿ, ಈ ಸಿನಿಮಾ ಚೆನ್ನಾಗಿದೆ, ಇಬ್ಬರು ಒಟ್ಟಿಗೆ ನೋಡೋಣ. ನಾನು ಅವನ ಪಕ್ಕದಲ್ಲಿ ಕೂತೆ. ಅವನು, ನೋಡು, ನಾನು ನಿನಗೆ ಹೇಳಿಲ್ವಾ ಮುಚ್ಚಬಾರದು ಎಂದು. ಬಲವಂತದಿಂದ ಮುಚ್ಚಿರುವ ಆಪಲ್ ಅನ್ನು ತೆಗೆದ. ಕೈನಲ್ಲಿ ಆಪಲ್ ಅನ್ನು ಹಿಡಿದು ಅದರ ಮೇಲೆ ಕೈಯಾಡಿಸುತ್ತಾ, ಎಷ್ಟು ಕೆಂಪಗೆ ಚೆನ್ನಾಗಿದೆ ಈ ಆಪಲ್, ಇದನ್ನು ಕಚ್ಚಿ ತಿನ್ನಬೇಕು ಇವತ್ತು. ಆದರೆ ಮೊದಲು ಸಿನಿಮಾ ನೋಡೋಣ. ಒಂದು ಕೈನಲ್ಲಿ ಹಿಡಿದು ಇನ್ನೊಂದು ಕೈನಲ್ಲಿ ಪಾಪ್ಕಾರ್ನ್ ಅನ್ನು ತಿನ್ನುತ್ತಾ ಸಿನಿಮಾವನ್ನು ನೋಡಿದ. ಮನಬಂದಂತೆ ಆಪಲ್ ಅನ್ನು ತೊಳೆದು ತಿಂದ. ಮೊದಲ ಬಾರಿ ಹಣ್ಣು ಈ ತರ ಮಾಡಿದ್ದು ಮತ್ತು ನನಗೂ ಇದು ಚೆನ್ನಾಗಿ ಅನ್ನಿಸ್ತು. ನಾನು ಅವನ ಜೊತೆ ಸಹಕರಿಸಿದೆ. ಅಂದಿನಿಂದ ಅವನು ದಿನಾರಾತ್ರಿ ಸಿನಿಮಾ ನೋಡುವುದು ಅಭ್ಯಾಸವಾಯಿತು. ಆದರೆ ಕ್ರಿಕೆಟ್ ಫೈನಲ್ ಮ್ಯಾಚ್ ಇತ್ತು. ಅವನ ಸ್ನೇಹಿತರು ಮನೆಗೆ ಬಂದರು. ನಾನು ರೂಮಿಗೆ ಹೋಗಿ ಕೂತೆ. ಅಣ್ಣ ಕರೆದು, ಬಾ ಇಲ್ಲಿ, ಇವತ್ತು ಕ್ರಿಕೆಟ್ ಮ್ಯಾಚ್ ಇದೆ, ನೋಡುವಂತೆ. ನನ್ನನ್ನು ಪಕ್ಕಕ್ಕೆ ಕೂರಿಸಿಕೊಂಡು ಅವನ 2 ಸ್ನೇಹಿತರು ಬಂದಿದ್ದರು. ಸುಷ್ಮಾ, ನಾನು ಹೇಳಿಲ್ವಾ ಟಿವಿ ಮುಂದೆ ಕೂತಾಗ ಆಪಲ್ಗಳನ್ನು ಮುಚ್ಚಬಾರದು ಎಂದು. ನಾನು ಅಣ್ಣನ ಮುಖ ನೋಡಿ, ನಿನ್ನ ಸ್ನೇಹಿತರು ಇದ್ದಾರೆ, ಪರವಾಗಿಲ್ಲ, ಅವರೇನು ಅಂದುಕೊಳ್ಳಲ್ಲ. ಅವರಿಗೂ ಆಪಲ್ ಅಂದರೆ ಇಷ್ಟ. ಅವರು ಟಿವಿನ ನೋಡ್ತಾರೆ, ನಮ್ಮ ಕಡೆ ನೋಡುವುದಿಲ್ಲ. ಮ್ಯಾಚನ್ನು ನೋಡುತ್ತಾನೆ. ಪ್ರತಿ ವಿಕೆಟ್ ಬಿದ್ದಾಗಲೂ ಆಪಲ್ನನ್ನು ಕಚ್ಚುತ್ತಾನೆ. ಇದನ್ನು ಅವನ ಸ್ನೇಹಿತರು ಗಮನಿಸಿದರು. ಅವರೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದರು. ಇವತ್ತು ಮ್ಯಾಚ್ ಗೆದ್ದರೆ 3 ಒಟ್ಟಿಗೆ ತಿನ್ನೋಣ ಎಂದು. ನಾನು ದೇವರನ್ನು ಪ್ರಾರ್ಥಿಸಿದೆ ಸೋಲಬೇಕೆಂದು. ಆದರೆ ನನ್ನ ದುರಾದೃಷ್ಟ, ಅಂದು ಆಟ ಗೆದ್ದಿತು. 3 ಎಲ್ಲಿಲ್ಲದ ಖುಷಿ. ಒಬ್ಬೊಬ್ಬರಾಗಿ ಮುಚ್ಚಿದ್ದ ಆಪಲ್ ಅನ್ನು ತೆಗೆದು ತೊಳೆದು ತಿಂದರು. ಇದು ಆಪಲ್ಗೆ ನಿಲ್ಲಲಿಲ್ಲ, ಯಾಕೆಂದರೆ ಅವರು ಯಾರೂ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಮಗೆ ಬೇರೆ ಹಣ್ಣು ಬೇಕು, ಇದು ಸಾಲೋದಿಲ್ಲ ಎಂದು. ಸುಮಾರು 1 ಗಂಟೆ 3 ಬೇರೆ ಬೇರೆ ಹಣ್ಣುಗಳನ್ನು ತಿಂದರು. ಮಧ್ಯರಾತ್ರಿ ಆಗಿತ್ತು. ಎಲ್ಲರೂ ಅಲ್ಲೇ ಮಲಗಿದ್ವಿ. ಮಾರನೇ ದಿನ ಬೆಳಗ್ಗೆ ಡೋರ್ ಬೆಲ್ ಆಯಿತು. ನಾನು ಮನೆ ಡೋರ್ ಬಾಗಿಲನ್ನು ತೆಗೆದೆ. ಅಪ್ಪ ಅಮ್ಮ ಬಂದಿದ್ದರು. ಮನೆ ಅವಸ್ಥೆಯನ್ನು ನೋಡಿ ಎಲ್ಲರಿಗೂ ಬೈದು, ನಿಮಗೆ ಮನೆ ನೋಡಿಕೊಳ್ಳಲು ಬರುವುದಿಲ್ಲ,
ನಿಮ್ಮನ್ನು ನಂಬಿದ್ದಕ್ಕೆ ತಕ್ಕ ಶಾಸ್ತಿ ಮಾಡಿದ್ರಿ. ಅಣ್ಣ ಕಣ್ಣ ಸನ್ನೆಯಲ್ಲಿ ಅಮ್ಮನಿಗೆ ಹೇಳಬೇಡ. ಆದರೆ ನಾನು ಮತ್ತೆ ನಿನಗೆ ತೊಂದರೆ ಮಾಡುವುದಿಲ್ಲ. ಈ ವಿಡಿಯೋವನ್ನು ಡಿಲೀಟ್ ಮಾಡ್ತೇನೆ ಎಂದು ನನ್ನ ಕಣ್ಣ ಮುಂದೆ ಡಿಲೀಟ್ ಮಾಡಿದ. ಅಲ್ಲಿಗೆ ನನಗೆ ಅವನ ಕಿರುಕುಳದಿಂದ ಮುಕ್ತಿ ಸಿಕ್ಕಿತು. ಆದರೆ ಅಂದು ರಾತ್ರಿ ನಡೆದ ದುರ್ಘಟನೆ ನನ್ನ ಜೀವನದ ಉದ್ದಕ್ಕೂ ನೆನಪಿಗೆ ಇರುವಂತೆ ಮಾಡಿತು. ಇದಾದ ಮೇಲೆ ನಾನು ಅಣ್ಣ ದೂರ. ಹೌದು, ನಾನು ನಂಬಿದ ಅಣ್ಣನೇ ನನಗೆ ಕಷ್ಟವನ್ನು ನೀಡಿದ. ನಮ್ಮ ಜೀವನದಲ್ಲೂ ನಾವು ನಂಬಿದ ವ್ಯಕ್ತಿಗಳೇ ನಮಗೆ ಕಷ್ಟವನ್ನು ನೀಡುತ್ತಾರೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.